ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ ಖಳನಟ ಅಂದ್ರೆ ಥಟ್ ಅಂತ ನೆನಪಾಗೋದೆ ವಜ್ರಮುನಿ ಅವರು. ಇವರನ್ನ ನಟ ಭಯಂಕರ ಅಂತಾನೂ ಕರೆಯಲಾಗುತ್ತೆ. ಆ ಕಾಲದಲ್ಲಿ ಸಿಕ್ಸ್ ಪ್ಯಾಕ್ ಇರ್ಲಿಲ್ಲ, ಕಟ್ಟುಮಸ್ತಾದ ದೇಹ ಇರ್ಲಿಲ್ಲ ಅಂತಂದ್ರೂ ವಜ್ರಮುನಿಯವರು ಖಳನಟನಾಗಿ ಮಿಂಚಿದವರು. ಬೆಂಕಿ ಉಂಡೆಯಂತಿದ್ದ ಕಣ್ಣುಗಳು, ಕಂಚಿನ ಕಂಠ. ಒಂದು ಸಲ ಅವರು ಗಹಗಹಿಸಿ ನಕ್ರೆ ಸಾಕು, ಅದೇ ವಿಲ್ಲನ್ಗೆ ಬೇಕಾದಂತಹ ವ್ಯಂಗ್ಯ ನಗು. ಅಬ್ಬಬ್ಬಾ! ಒಂದೇ ಮಾತಲ್ಲಿ ಹೇಳೋದಾದ್ರೆ ವಜ್ರಮುನಿ ಅವರಿಗೆ ವಜ್ರಮುನಿಯವರೇ ಸರಿಸಾಟಿ ಆಗ್ಬಿಟ್ಟಿದ್ರು. ಖಳನಟನಾಗಿ ಮಿಂಚಿದಂತಹ ಆ ಟೈಮ್‌ನಲ್ಲಿ ಒಮ್ಮೆ ಜನ ಕೂಡ ವಜ್ರಮುನಿ ಅವರಿಗೆ ಹೊಡೆಯೋದಕ್ಕೂ ಕೂಡ ಹೋಗ್ಬಿಟ್ಟಿದ್ರಂತೆ. ರಾಜ್‌ಕುಮಾರ್ ಅವರಿಗೆ ನೀವು ಕಾಟ ಕೊಡ್ತೀರಿ, ವಿಲನ್ ಆಗಿ ಹೀರೋಗಳಿಗೆ ನೋವನ್ನ ಕೊಡ್ತೀರಿ ಅಂತ ಅವರ ವಿರುದ್ಧ ತಿರುಗಿ ಬಿದ್ದಿದ್ರಂತೆ. ನೆಗೆಟಿವ್ ಶೇಡ್‌ನಲ್ಲಿ ವಜ್ರಮುನಿ ಅವರು ಅಷ್ಟು ಚೆನ್ನಾಗಿ ಜೀವ ತುಂಬ್ತಾ ಇದ್ರು. ಜನ ಅವರನ್ನ ನಿಜವಾಗ್ಲೂ ಇವರು ವಿಲ್ಲನ್ ಅಂತಾನೆ ವಿಲ್ಲನ್ ಆಗಿನೇ ಸ್ವೀಕರಿಸ್ಬಿಟ್ಟಿದ್ರು. ಸಾಕಷ್ಟು ವರ್ಷಗಳ ಕಾಲ ವಜ್ರಮುನಿ ಅವರು ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ ಕೇಡಿಯಾಗಿ ಆಳಿಬಿಟ್ಟಿದ್ರು. ಖಳನಟನಾಗಿ ಮಿಂಚಿದಂತಹ ವಜ್ರಮುನಿಯವರು ಎಲ್ಲಾ ಹೀರೋಗಳಿಗೂ ಕೂಡ ಫೇವ್ರೇಟ್. ಆದ್ರೆ ತೆರೆ ಮೇಲಿನ ವಿಲ್ಲನ್ ಬಾಳಲ್ಲಿ ವಿಧಿ ಅದೆಂತ ಆಟ ಆಡಿತ್ತು ಗೊತ್ತಾ? ಯಾರಿಗೂ ಗೊತ್ತಿಲ್ಲದ ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರವನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮ್ಗೆ ಹೇಳ್ತೀವಿ. ವಜ್ರಮುನಿಯವರು ಮಾಡ್ತಿದ್ದಂತಹ ಪಾತ್ರಗಳೇ ಒಂದು, ಅವರಿದ್ದಂತಹ ಸ್ವಭಾವವೇ ಒಂದು. ಆದ್ರೆ ಕೊನೆ ಕಾಲದಲ್ಲಿ ಅವರು ಅನುಭವಿಸಿದಂತಹ ನೋವು ಮಾತ್ರ ಹೇಳತಿರೋದು. ಅದೆಲ್ಲದ್ರ ಬಗ್ಗೆ ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮ್ಗೆ ಹೇಳ್ತೀವಿ. ಅದಕ್ಕೂ ಮುಂಚೆ ನೀವು ನಮ್ಮ ದಿ ಸ್ಪೆಷಲ್ ಕನ್ನಡವನ್ನ ಇದುವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್‌ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ನಮ್ಮ ಹೆಮ್ಮೆಯ ಕನ್ನಡ ಚಿತ್ರರಂಗದ ಖಳನಟ ವಜ್ರಮುನಿ ಅವರು ಬೆಂಗಳೂರಿನವರೇ. ಕನಕಪಾಳ್ಯದಲ್ಲೇನೆ ಇವರು 1944ರಲ್ಲಿ ಜನಿಸ್ತಾರೆ. ಬಾಲ್ಯವನ್ನ ಚೆನ್ನಾಗಿನೇ ಕಳೀತಾರೆ ವಜ್ರಮುನಿ ಅವರು. ಅದಾದ ನಂತರ ಇವರು ಕಾಲೇಜು ಶಿಕ್ಷಣವನ್ನ ಅರ್ಧಕ್ಕೆ ನಿಲ್ಲಿಸ್ಬಿಡ್ತಾರೆ. ಯಾಕಂತಂದ್ರೆ ಇವರಿಗೆ ನಟನೆಯಲ್ಲಿ ತುಂಬಾನೇ ಆಸಕ್ತಿ ಇರುತ್ತೆ. ಸೊ ನಟನೆಯಲ್ಲಿ ಆಸಕ್ತಿ ಇರೋದ್ರಿಂದ ಇವರು ರಂಗಭೂಮಿಯನ್ನ ಸೇರ್ಕೊಳ್ತಾರೆ. ನೀನಾಸಂಗೆ ಸೇರ್ಕೊಳ್ತಾರೆ. ಪ್ರಚಂಡ ರಾವಣ ಅನ್ನುವಂತಹ ನಾಟಕದ ಮೂಲಕ ಅವರು ಮುನ್ನೆಲೆಗೆ ಬರ್ತಾರೆ, ಬಣ್ಣ ಹಚ್ತಾರೆ. ಕುರುಕ್ಷೇತ್ರ ನಾಟಕದಲ್ಲಿ ವಜ್ರಮುನಿ ಅಂತೂ ಇರ್ಲೇಬೇಕು. ಅಷ್ಟರ ಮಟ್ಟಿಗೆ ನಟನೆಯಲ್ಲಿ ಪಾತ್ರದಲ್ಲಿ ಅವರು ತಮ್ಮನ್ನ ತಾವು ತೊಡಗಿಸಿಕೊಂಡಿರ್ತಾರೆ. ನಾಟಕಗಳ ಮೂಲಕ ಹಂತ ಹಂತವಾಗಿ ಪಾತ್ರಗಳನ್ನ ಮಾಡ್ತಾ ಮುನ್ನೆಲೆಗೆ ಬರ್ತಾರೆ. ಇನ್ನು ಸಿನಿಮಾ ರಂಗದಲ್ಲಿ ಮಿಂಚಬೇಕು ಅನ್ನುವಂತಹ ಆಸೆಯಿಂದ ಇವರು ಮುಂಬೈಗೂ ಕೂಡ ಹೋಗಿದ್ರಂತೆ. ಸೊ ಅಲ್ಲಿ ನಡೀತಾ ಇದ್ದಂತಹ ಆಡಿಷನ್ ಅಲ್ಲೂ ಕೂಡ ಸೆಲೆಕ್ಟ್ ಆಗ್ತಾರೆ ವಜ್ರಮುನಿ ಅವರು. ಆದ್ರೆ ನಾನು ನಮ್ಮ ತಾಯ್ನಾಡಿನಲ್ಲೇ ಹೆಸರನ್ನ ಮಾಡ್ಬೇಕು, ನಾನು ಅಲ್ಲೇ ಏನಾದ್ರು ಸಾಧನೆಯನ್ನ ಮಾಡ್ಬೇಕು ಅಂತ ಮತ್ತೆ ಕರ್ನಾಟಕಕ್ಕೆ ವಾಪಸ್ ಬಂದ್ಬಿಡ್ತಾರೆ. ಇನ್ನು ಪ್ರಚಂಡ ರಾವಣ ನಾಟಕದಲ್ಲಿ ವಜ್ರಮುನಿ ಅವರ ಪಾತ್ರವನ್ನ ನೋಡಿದ್ರು ಪುಟ್ಟಣ್ಣ ಕಣಗಾಲ್ ಅವರು. ಹೀಗಾಗಿ ಇವರಿಗೆ ಸಾವಿರ ಮೆಟ್ಟಿಲು ಅನ್ನುವಂತಹ ಸಿನಿಮಾದಲ್ಲಿ ಆಯ್ಕೆ ಕೂಡ ಮಾಡ್ಕೊಳ್ತಾರೆ. ಅದರಲ್ಲಿ ಪಾತ್ರ ಕೂಡ ಮಾಡ್ತಾರೆ ವಜ್ರಮುನಿ ಅವರು. ಸಿನಿಮಾ ಶೂಟಿಂಗ್ ಏನೋ ಆಗಿತ್ತು, ಆದ್ರೆ ಅದು ರಿಲೀಸ್ ಆಗಿರ್ಲಿಲ್ಲ. ಅದಾದ ನಂತರ ವಜ್ರಮುನಿ ಅವರು ನಟಿಸಿದಂತಹ ಚಿತ್ರನೇ ಮಲ್ಲಮ್ಮನ ಪವಾಡ. ಅದಾದ ನಂತರ ವಜ್ರಮುನಿ ಅವರು ಹಿಂದೆ ತಿರುಗಿ ನೋಡ್ಲೇ ಇಲ್ಲ. ಖಳನಟನಾಗಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಮಿಂಚನ್ನೇ ಹಾರಿಸ್ಬಿಟ್ಟಿದ್ರು. ವಜ್ರಮುನಿ ಅವರಿಗೆ ನಾಯಕನಾಗ್ಬೇಕು ಅನ್ನುವಂತಹ ಆಸೆ ಇತ್ತಂತೆ. ಆದ್ರೆ ತಮ್ಮ ಈ ಮುಖಚರಿಹರೆ ಇರ್ಬೋದು, ಈ ಕಂಚಿನ ಕಂಠ, ಇದರಿಂದ ಅವರಿಗೆ ಸಿಕ್ಕಿದ್ದು ವಿಲ್ಲನ್ ಪಾತ್ರನೇ. ಹಾಗಾಗಿ ಸಿಕ್ಕಿದಂತಹ ವಿಲ್ಲನ್ ಪಾತ್ರದಲ್ಲೇನೆ ನಾನು ಮಿಂಚಬೇಕು, ಹೆಸರನ್ನ ಮಾಡ್ಬೇಕು ಅಂತ ಆ ಪಾತ್ರಕ್ಕೆ ನ್ಯಾಯವನ್ನ ಒದಗಿಸ್ತಾ ಇದ್ರು ನಮ್ಮ ವಜ್ರಮುನಿ ಅವರು. 100ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ವಿಲನ್ ಆಗಿ ನಟಿಸಿ ಉತ್ತುಂಗಕ್ಕೇರಿದಂತಹ ನಟ ಅಂದ್ರೆ ಅದು ವಜ್ರಮುನಿ ಅವರೇನೆ. ಡಾಕ್ಟರ್ ರಾಜ್‌ಕುಮಾರ್ ನಾಯಕರಾಗಿದ್ರೆ ಅವರ ಎದುರುಗಡೆ ವಜ್ರಮುನಿ ಅವರು ವಿಲನ್ ಆಗೇನೆ ಮಾಡ್ಬೇಕಿತ್ತು. ಅಷ್ಟರ ಮಟ್ಟಿಗೆ ಡಿಮ್ಯಾಂಡ್ ಇತ್ತು ವಜ್ರಮುನಿ ಅವರಿಗೆ. ಇನ್ನು ಆ ಕಾಲದಲ್ಲಿ ಬಹುತೇಕ ನಟರಿಗೆ, ಹೀರೋಗಳಿಗೆ ವಜ್ರಮುನಿ ಅವರೇ ವಿಲನ್ ಆಗಿರ್ತಾ ಇದ್ರು. ಸಂಪತ್ತಿಗೆ ಸವಾಲ್ ಚಿತ್ರವನ್ನ ಯಾರು ಕೂಡ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಇನ್ನು ವಜ್ರಮುನಿ ಅವರನ್ನ ನೋಡಿದ್ರೆ ಸಖತ್ ಕೋಪ, ತುಂಬಾ ರಫ್ ಮನುಷ್ಯ ಇವರು. ತುಂಬಾನೇ ಒಂಥರ ರಫ್ ಅಂಡ್ ಟಫ್ ಇರ್ತಾರೆ ಇವರು. ಯಾಕಂದ್ರೆ ವಿಲನ್ ಪಾತ್ರ ಮಾಡ್ತಾರೆ. ಸೊ ಇವ್ರು ತುಂಬಾನೇ ಕೋಪಿಷ್ಟ ಅಂತ ಅನ್ಕೊಳ್ಳೋದು ಸಹಜ. ಆದ್ರೆ ಅಸಲಿಗೆ ವಜ್ರಮುನಿ ಅವರು ತುಂಬಾನೇ ಮೃದು ಸ್ವಭಾವದವರು. ಈ ಕಾರಣದಿಂದಾನೇ ಅವರಿಗೆ ತುಂಬಾ ಸಲ ವಿಲ್ಲನ್ ಪಾತ್ರ ಮಾಡ್ಬೇಕು ಅಂತಂದ್ರೆ ಕೊಂಚ ಕಷ್ಟ ಕೂಡ ಆಗ್ತಿತ್ತಂತೆ. ತಮ್ಮ ವ್ಯಕ್ತಿತ್ವವನ್ನೇ ಬದಲಾಯಿಸಿ ಪಾತ್ರ ಮಾಡ್ಬೇಕು ಅಂದ್ರೆ ಅದಕ್ಕಾಗಿ ವಜ್ರಮುನಿ ಅವರು ತುಂಬಾನೇ ವರ್ಕೌಟ್ ಕೂಡ ಮಾಡ್ತಾ ಇದ್ರಂತೆ, ಪ್ರಾಕ್ಟೀಸ್ ಗಳನ್ನ ಮಾಡ್ತಾ ಇದ್ರಂತೆ. ಇನ್ನು ಕೆಲವೊಂದು ಸಿನಿಮಾದಲ್ಲಂತೂ ಅತ್ಯಾಚಾರದಂತಹ ಸೀನ್ ಕೂಡ ಮಾಡ್ಬೇಕಾಗಿ ಬರುತ್ತೆ. ಹೀರೋಯಿನ್ ಮೇಲೆ ಅವರು ಅತ್ಯಾಚಾರವನ್ನ ಮಾಡ್ಬೇಕಾಗತ್ತೆ. ಅವರಿಗೆ ಒಂಥರ ಹಿಂಸೆಯನ್ನ ಕೊಡ್ಬೇಕಾಗತ್ತೆ. ಆದ್ರೆ ಈ ಪಾತ್ರವನ್ನ ಮಾಡೋದಕ್ಕೆ ಮೊದಲು ವಜ್ರಮುನಿಯವರು ನಟಿಯರ ಬಳಿ ಹೋಗಿ ಕ್ಷಮೆಯನ್ನ ಕೇಳ್ತಾ ಇದ್ರಂತೆ. ಈ ರೀತಿಯಾದಂತಹ ಪಾತ್ರ ಇದೆ, ಇದು ನನ್ನ ಪಾತ್ರ ಅಷ್ಟೇ, ನನ್ನ ವ್ಯಕ್ತಿತ್ವ ಅಂತೂ ಅಲ್ವೇ ಅಲ್ಲ. ದಯವಿಟ್ಟು ನನಗೆ ಮಾಡ್ಬೇಕಾದಂತಹ ಅನಿವಾರ್ಯ ಇರೋದ್ರಿಂದ ನನ್ನನ್ನ ಕ್ಷಮಿಸಿ ಅಂತ ಕೇಳ್ತಾ ಇದ್ರಂತೆ ವಜ್ರಮುನಿಯವರು. ಇದನ್ನ ತುಂಬಾ ಜನ ಹೀರೋಯಿನ್ಸ್ ಆಗಿರ್ಬೋದು, ತುಂಬಾ ಜನ ನಟರಾಗಿರ್ಬೋದು ಇದನ್ನ ಹೇಳಿದ್ದಾರೆ ತುಂಬಾ ಸಂದರ್ಶನಗಳಲ್ಲೂ ಕೂಡ, ನೀವು ಕೂಡ ಕೇಳಿರ್ತೀರಾ. ಅಷ್ಟರ ಮಟ್ಟಿಗೆ ಮೃದು ಸ್ವಭಾವಿ ವಜ್ರಮುನಿ ಅವರು.
ಇನ್ನು 1995ರವರೆಗೆ ತುಂಬಾನೇ ಆಕ್ಟಿವ್ ಆಗಿರ್ತಾರೆ ವಜ್ರಮುನಿ ಅವರು. ಅದಾದ ನಂತರ ಅವರಿಗೆ ಅವಕಾಶಗಳು ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆಂತಂದ್ರೆ ವಜ್ರಮುನಿ ಅವರು ಮೊದಲು ಇದ್ದಷ್ಟು ಆಕ್ಟಿವ್ ಆಗಿ ಇರೋದಿಲ್ಲ. ಕಣ್ಣಲ್ಲಿ ನೋಡಿದ ತಕ್ಷಣನೇ ಭಯ ಹುಟ್ಟಿಸುವಂತಹ ಒಂದು ಮುಖ ಚಹರೆ ಕೂಡ ಇರ್ತಾ ಇತ್ತು. ಆದ್ರೆ ಅದೆಲ್ಲ ಕೂಡ ವರ್ಚಸ್ಸೆಲ್ಲ ಕೂಡ ದಿನೇ ದಿನೇ ಕಡಿಮೆ ಆಗ್ತಾ ಬರುತ್ತೆ. ಜೊತೆಗೆ ಹೊಸ ಹೊಸ ವಿಲನ್ ಅವರು ಕೂಡ ಚಿತ್ರರಂಗದಲ್ಲಿ ಮಿಂಚೋದಕ್ಕೆ ಶುರು ಮಾಡಿರ್ತಾರೆ. ಹೀಗಾಗಿ ವಜ್ರಮುನಿ ಅವರಿಗೆ ಅವಕಾಶಗಳು ಕಡಿಮೆನೇ ಆಗಿರುತ್ತೆ. ಇನ್ನು 1999ರಲ್ಲಿ ವಜ್ರಮುನಿ ಅವರಿಗೆ ಕಿಡ್ನಿ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. 2000ನೇ ಇಸ್ವಿನಲ್ಲಿ ಇವರು ಬಹು ಅಂಗಾಂಗ ವೈಫಲ್ಯಕ್ಕೂ ಕೂಡ ತುತ್ತಾಗ್ಬಿಡ್ತಾರೆ. ಅದಾದ ನಂತರ ಇವರ ಎರಡೂ ಕಿಡ್ನಿಗಳು ಫೇಲ್ ಆಗೋಗುತ್ತೆ. ಮುಖ ಚಹರೆ ಬದಲಾಗುತ್ತೆ. ಕಿವಿ ಕೂಡ ಸರಿಯಾಗಿ ಕೇಳಿಸ್ತಾ ಇರೋದಿಲ್ಲ. ಈ ಒಂದು ಮುಖ ಎಲ್ಲ ಒಂಥರ ಕಪ್ಪಾಗಿ ಕಾಣಿಸೋದಕ್ಕೂ ಕೂಡ ಶುರು ಆಗುತ್ತೆ. ಕಿಡ್ನಿ ಡಯಾಲಿಸಿಸ್ ಮಾಡಿಸಿದ ನಂತರ ಕೂಡ ತುಂಬಾನೇ ನೋವಿಂದ ನರಳ್ತಾ ಇರ್ತಾರೆ ವಜ್ರಮುನಿ ಅವರು. ಸಿನಿಮಾ ಅಂತ ಹೇಳಿ ತಮ್ಮ ಆರೋಗ್ಯವನ್ನ ಕಡೆಗಣಿಸಿ ಬಿಟ್ಟಿದ್ರು ವಜ್ರಮುನಿ ಅವರು. ತುಂಬಾ ದಿನಗಳ ಹಿಂದೆನೆ ಕಿಡ್ನಿ ಸಮಸ್ಯೆ ಕಾಣಿಸ್ಕೊಂಡಿದ್ರು ಕೂಡ ಅದನ್ನ ಅವರು ಸರಿಯಾಗಿ ಟ್ರೀಟ್ಮೆಂಟ್‌ಗೂ ಕೂಡ ಮಾಡ್ಕೊಳ್ತಾ ಇರ್ಲಿಲ್ಲ. ಯಾಕೆಂದ್ರೆ ಕುಟುಂಬದ ನಿರ್ವಹಣೆ ಇವರೇ ಮಾಡ್ಬೇಕಾಗಿರುತ್ತೆ. ಭಾರಿ ಸಂಭಾವನೆ ಆ ಕಾಲದಲ್ಲಿ ಇಲ್ದೇ ಇದ್ರೂನು ಕೂಡ ಒಂದಿಷ್ಟು ಆಸ್ತಿ-ಪಾಸ್ತಿ ಎಲ್ಲ ಮಾಡಿದ್ರು ನಿಜ. ಆದ್ರೆ ಇಡೀ ಸಂಸಾರವನ್ನ ಇವರೇ ನಿಭಾಯಿಸುವಂತಹ ಜವಾಬ್ದಾರಿ ಇತ್ತು. ದುಡಿಲೇಬೇಕು, ನಾನೇನಾದ್ರೂ ಮಾಡ್ಲೇಬೇಕು ಅನ್ನುವಂತಹ ತುಡಿತದಿಂದ ಇವರು ಆರೋಗ್ಯವನ್ನ ಕಡೆಗಣಿಸಿ ಬಿಟ್ಟಿರ್ತಾರೆ. 2003ರಲ್ಲಿ ಬಂದಂತಹ ಪಾಳೆಗಾರ ಸಿನಿಮಾನೇ ವಜ್ರಮುನಿ ಅವರ ಕೊನೆಯ ಸಿನಿಮಾ. ಸೊ ಅಂತಿಮವಾಗಿ ಅವರನ್ನ ಉಳಿಸ್ಕೊಳ್ಳುವಂತಹ ಪ್ರಯತ್ನ ನಡೀತಾನೆ ಇರುತ್ತೆ. ಆದ್ರೆ ಕುಟುಂಬದವರಿಂದ ತುಂಬಾನೇ ಪ್ರಯತ್ನಗಳು ನಡೆಯುತ್ತೆ ಅವರನ್ನ ಉಳಿಸ್ಕೊಳ್ಳೋದಕ್ಕೆ. ಆದ್ರೆ ಇವರು ತಮ್ಮ ಆಪ್ತರ ಬಳಿ ಕೆಲವೊಂದು ವಿಚಾರಗಳನ್ನ ಹೇಳ್ಕೊಳ್ತಾ ಇದ್ರಂತೆ. ನಾನು ಹೆಚ್ಚು ದಿನಗಳ ಕಾಲ ಇರೋದಿಲ್ಲ, ಯಾಕೋ ಆಗ್ತಾ ಇಲ್ಲ ಅಂತ ಕೂಡ ಹೇಳ್ಕೊಳ್ತಿರಂತೆ. ಇಷ್ಟರ ಮಟ್ಟಿಗೆ ಅವರ ಮನಸ್ಸು ತುಂಬಾನೇ ನೊಂದಿರುತ್ತೆ. ಈ ಒಂದು ಅನಾರೋಗ್ಯಕ್ಕೆ ತುತ್ತಾದ್ರೆ ಎಂತವ್ರಿಗೂ ಕೂಡ ಅದು ನೋವು ಸಹಿಸ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ ಅಲ್ವಾ. ಇನ್ನು ವಜ್ರಮುನಿ ಅವರು ಆಲ್ಕೋಹಾಲ್‌ಗೆ ಅಡಿಕ್ಟ್ ಕೂಡ ಆಗಿದ್ರಂತೆ. ಇದ್ರಿಂದ ಕೂಡ ಅವರ ಆರೋಗ್ಯ ಸಮಸ್ಯೆ ಅನುಭವಿಸುವಂತಾಯ್ತು ಅಂತ ಕೂಡ ಕೆಲವರು ಹೇಳ್ತಾರೆ. ಆರೋಗ್ಯವನ್ನ ಕಡೆಗಣಿಸದೆ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ. ಅವರು ತಮ್ಮ ಒಂದು ದೇಹದ ಆರೋಗ್ಯದ ಮೇಲೆ ಸ್ವಲ್ಪನೂ ಕೂಡ ನಿಯಂತ್ರಣ ಮಾಡ್ತಿರ್ಲಿಲ್ಲ, ನೋಡ್ಕೊಳ್ತಾ ಇರ್ಲಿಲ್ಲ ಅಂತ ತುಂಬಾ ಜನ ಕೂಡ ಹೇಳಿದ್ದಾರೆ. ಕೊನೆಗೆ ಜನವರಿ 5, 2006ರಲ್ಲಿ ಇಹಲೋಕವನ್ನ ತ್ಯಜಿಸ್ತಾರೆ ವಜ್ರಮುನಿ ಅವರು. ಇಂದು ನಾಳೆ ಅದೆಷ್ಟೋ ಖಳನಟರು ವಿಲ್ಲನ್‌ಗಳು ತೆರೆ ಮೇಲೆ ಬರ್ಬೋದು. ಆದ್ರೆ ವಜ್ರಮುನಿ ಅವರನ್ನ ಮೀರಿಸೋ ವಿಲನ್ ಮತ್ತೊಬ್ಬ ಬರ್ಲೇ ಇಲ್ಲ ಅಲ್ವಾ? ನಿಮ್ಗೆ ವಜ್ರಮುನಿ ಅವರು ನಟಿಸಿದಂತಹ ಯಾವ ಸಿನಿಮಾ ತುಂಬಾನೇ ಇಷ್ಟ? ತುಂಬಾನೇ ಕಾಡ್ತಾ ಇರತ್ತೆ. ಅವ್ರನ್ನ ನೋಡಿದ ತಕ್ಷಣನೇ ನನಗೆ ಈ ಮೂವಿ ನೋಡ್ಲೇಬೇಕು ಅಂತ ಅನ್ಸುತ್ತೆ. ನೀವು ಕೂಡ ಕಮೆಂಟ್ ಮಾಡಿ ಹೇಳಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಜಿ ಸ್ಪೆಷಲ್ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ.